ಹುಣಸೆ ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಚಕ್ಕೆ, 2 ಪೀಸ್ ಲವಂಗ, ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಐದರಿಂದ 10 ಒಣಮೆಣಸಿನ್ಕಾಯಿ, ಮೆಣಸು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಮಸಾಲೆ ಥರ ಸಣ್ಣಗೆ ರುಬ್ಬಬೇಕು. ಒಗ್ಗರಣೆಗೆ ಬಿರಿಯಾನಿಗೆ ಈರುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಬಿರಿಯಾನಿ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ, ಯಾಕೆಂದರೆ ಇದು ನಮ್ಮ ಮಮ್ಮಿಗೆ ಫೇವ್ರೇಟ್ ಬಿರಿಯಾನಿ. ಯಾವಾಗೂ ಕೇಳ್ತಿರ್ತಾರೆ ಈ ಥರ ಬಿರಿಯಾನಿ ಮಾಡಿಕೊಡು ಅಂತ. ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇವತ್ತು ವಿಡಿಯೋ ಮಾಡಿ. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈರುಳ್ಳಿ ಒಂದು 4 ತೊಗೊಂಡಿದ್ದೀನಿ, ಟೊಮೊಟೊ ಒಂದು 3 ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಒಂದು 5 ಜನಕ್ಕೆ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಇಷ್ಟು ಕಮ್ಮಿ ಹಾಕಬೇಕು ಮಸಾಲೆ ಎಲ್ಲ, ಆವಾಗ ಚೆನ್ನಾಗಿರುತ್ತೆ. ಇಲ್ಲಿ ಜಾಸ್ತಿ ಮಸಾಲೆ ಹಾಕಿದ್ರೆ ತುಂಬ ಒಂಥರ ಜಾಸ್ತಿ ಅನಿಸುತ್ತೆ, ಆಮೇಲೆ ತೇಗ್ ಬರೋದು ಈ ಥರ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಕೂಡ ಅಷ್ಟೇ ಇದೇ ಥರ ಈರುಳ್ಳಿ ಥರನೇ ಉದ್ದುದಕ್ಕೆ ಹೆಚ್ಕೋಬೇಕು. ಸಣ್ಣ ಹೆಚ್ಕೊಳ್ಳಿ ಟೊಮೊಟೊ ಬೇಕಾದ್ರೆ. ಈರುಳ್ಳಿ ಬೇಕಾದ್ರೆ ಸ್ವಲ್ಪ ದಪ್ಪ ಹೆಚ್ಚಿದ್ರು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಆದರೆ ಟೊಮೊಟೊ ಹಾಗೆ ಸಿಗುತ್ತೆ. ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗೂ ಇರುತ್ತೆ. ಯಾರಿಗೂ ಅಷ್ಟು ಗೊತ್ತೂ ಆಗಲ್ಲ ಟೊಮೊಟೊ ಹಾಕಿದಾರೋ ಇಲ್ವೋ ಅಂತ, ಅಷ್ಟು ಗೊತ್ತಾಗಲ್ಲ. ಅಷ್ಟು ಸಣ್ಣ ಹಾಕಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೆ ಚಾಕು ಸ್ವಲ್ಪ ಅರಿತಾ ಇಲ್ಲ, ಸೊ ನೀವು ಹೆಚ್ಚಬೇಕಾದ್ರೆ ಮನೇಲಿ ಚೆನ್ನಾಗಿದೆ ಸಣ್ಣ ಹೆಚ್ಚಿ, ಓಕೆನಾ? ನಾನೀಗ 3 ಟೊಮೆಟೊ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಈ ಟೊಮೆಟೊ ಟ್ರೈ ಮಾಡ್ತಾಯಿದ್ದೀನಿ. ಅದು ಆಪಲ್ ಟೊಮೆಟೊ. 2 ಹುಳಿ ಟೊಮೆಟೊ, 1 ಆಪಲ್ ಟೊಮೆಟೊ ಹಾಕ್ತಿದ್ದೀನಿ, ಟೊಮೆಟೊ ಇಲ್ಲ ಅಂತ. ತೊಗೊಳ್ಳೋ ಒಗ್ಗರಣೆ ಈರುಳ್ಳಿ ಟೊಮೆಟೊ ಇಷ್ಟೇ. ನಾರ್ಮಲಾಗಿ ಪುದೀನ ಕೊತ್ತಂಬರಿ, ಎಣ್ಣೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಕ್ವಾಂಟಿಟಿಯಲ್ಲಿ. ಮತ್ತು ಇದ್ರ ಜೊತೆಗೆ ನಾನು 1 ಸ್ಪೂನ್ ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಮಮ್ಮಿಗೆ ತುಪ್ಪ ಎಲ್ಲ ಹಾಕಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸ್ಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಆದಮೇಲೆ ಕಸೂರಿ ಮೆಥಿ ಹಾಕಿ. ನಾನು ಪಲಾವ್ ಐಟಮ್ಸಲ್ಲಿ ಇದೊಂದೇ ಯೂಸ್ ಮಾಡೋದು. ಪಲಾವ್ ಎಲೆ ಅದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಯಾಕೆಂದರೆ ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ಲೇವರ್ ಅಂತ ಯೂಸ್ ಮಾಡಲ್ಲ. ನಾರ್ಮಲಾಗಿ ಇಷ್ಟೊಂದು ಚಿಕ್ಕ ಪೀಸ್ ಚಿಕ್ಕೆ ಒಂದು ಹಾಕ್ತೀನಿ ಅಷ್ಟೇ. ಲವಂಗ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಸೊ ಒಂದೇ 1 ಪೀಸ್ ಚಿಕ್ಕೆ ಹಾಕ್ತೀನಿ ಅಷ್ಟೇ, ನೀವು ಹಾಕೋಕೆ ಹೋಗಲ್ಲ. ಚೆನ್ನಾಗಾದ್ಮೇಲೆ ಈರುಳ್ಳಿ ನಾನು ಸಣ್ಣ ಮಾಡ್ಕೊಂಡಿದ್ದೀನಿ. ಉರಿ ಜಾಸ್ತಿ ಆದರೆ ಅದು ಸೀದೋಗ್ಬಿಟ್ರೆ ತುಂಬ ಕಷ್ಟ, ಫ್ಲೇವರೇ ಬೇರೆ ಥರ ಆಗ್ಬಿಡುತ್ತೆ. ಅದ್ರ ಜೊತೆಗೇನೆ ಟೊಮೆಟೊನೂ ಹಾಕಿ. ಈ ಥರ ಎಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್. ಪುದೀನ ಮತ್ತು ಕೊತ್ತಂಬರಿ ಇದ್ದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸಣ್ಣ ಹೆಚ್ಚಬೇಕಿತ್ತು, ಅದು ಏನೇನೋ ಆಗೋಗ್ಬಿಡುತ್ತೆ. ಮಿಕ್ಸಲ್ಲಿ ಹೆಚ್ಚಿಬಿಟ್ಟಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಮಿಕ್ಸಲ್ಲಿ. ಸೊ ಯಾರು ತಪ್ಪಾಗಿ ತಿಳ್ಕೊಂಬೇಡಿ ಈ ಥರ ಎಲ್ಲ ಹಾಕಲ್ಲ ಅಂತ. ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಕೊತ್ತಂಬರಿ ಮತ್ತು ಪುದೀನೂ ಫ್ರೈ ಚೆನ್ನಾಗಿ ಆಗಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಈಗ ನಾವು ಏನೇ ಒಂದು ಮಸಾಲೆ ಹಾಕೋದು ಕೂಡ ಅಷ್ಟೇ, ಅದು ಫ್ಲೇವರ್ ಚೆನ್ನಾಗಿ ಹೋಗಬೇಕು. ಹಸಿ ವಾಸನೆ ಹೋದಷ್ಟು ಅವಾಗ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಇದಕ್ಕೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡೋಣ. ಮಸಾಲೆ ಇಷ್ಟು ಸಣ್ಣಬೇಕು. ಇದು ಹಸಿ ವಾಸನೆ ಹೋಗಬೇಕು. ಇದು ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೋಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇಗ ಬಿಡೋಣ. ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು. ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ನಾನೀಗ 3/4 kg ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ತಿರುಗಿಕೊಂಡು ಇದು ಕೂಡ ಒಂದು 5 ನಿಮಿಷ ಗ್ರೇವಿಗೆ ಚೆನ್ನಾಗಿ ಬೇಯಬೇಕು. ಆವಾಗ ಅದು ಎಷ್ಟು ನೀಟಾಗಿ ಹಿಡಿಯುತ್ತೆ. ತಿನ್ಬೇಕಾದ್ರೂ ಕೂಡ ತುಂಬ ಫೀಲ್ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ನಾನು ಇವಾಗೇ ಹಾಕ್ಬಿಡ್ತೀನಿ ಉಪ್ಪು, ಮತ್ತೆ ಇನ್ನೊಂದ್ಸಲ ಹಾಕ್ಕೋಗೋಲ್ಲ. ಒಂದೇ ಸ್ವಲ್ಪ ಅಳತೆ ನೋಡಿ ನೀಟಾಗಿ ನೀವು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಅದು ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಚೆನ್ನಾಗಿ. ಅದಾದಮೇಲೆ ನೀರು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಅವಾಗ ಅಕ್ಕಿ ಹಾಕಿದ್ರೆ ನೀಟಾಗಿ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಚಿಕನ್ ಹಾಕಿದ ತಕ್ಷಣ ನೀರು ಹಾಕ್ಬಿಟ್ರೆ ಚಿಕನ್ ಟೇಸ್ಟು ಇರಲ್ಲ, ಬಿರಿಯಾನಿನೂ ಟೇಸ್ಟ್ ಇರಲ್ಲ. ಚಿಕನ್ ಇವಾಗ ಸ್ವಲ್ಪ 5 ನಿಮಿಷ ಚೆನ್ನಾಗಿ ಬೇಯ್ಕೊಂಡು ನೀರು ಬಿಟ್ಕೊಡುತ್ತೆ. ಸೊ ನೀರು ಮತ್ತು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಾಗ ಅವಾಗ ನಾವು ನೀರು ಹಾಕಿ ಈ ಥರ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಅಕ್ಕಿನ ಮಿಕ್ಸ್ ಮಾಡೋಣ. ಗ್ಯಾಸ್ ಸಣ್ಣ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಈ ಥರ ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾಡ್ತಾ ಇರೋದು ಅಡುಗೆ ನಾನು. ಯಾಕಂದರೆ ನಾನು ನಮ್ಮ ಮಮ್ಮಿ ಬಿಟ್ಟರೆ ಇನ್ನಾರು ಅಷ್ಟು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಅಕ್ಕ ಬರೋಳು ಅವಳಿಗೆ ಮಾಡಿಕೊಡ್ತಿದ್ದೆ. ಸೊ ಇವತ್ತು ಅವ್ರಿಗೆ ಮಾಡಿಕೊಡ್ತಾ ಇರೋದು. ಪಾರ್ಸಲ್ ಬೇಕು ಅಂತ ನನ್ನ ಹತ್ರ ಮಾಡಿಕೊಡು ಅಂತ ಕೇಳಿ. ಸೊ ಇವಾಗ ಅವ್ರ ಮನೆಗೆ ಮಾಡಿ ಕಳಿಸ್ಬೇಕು. 9:30 ಆಗಿದೆ. ಪರವಾಗಿಲ್ಲ ಅಂತ, ಲೇಟಾದರೂ ಪರವಾಗಿಲ್ಲ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದ್ದಾರೆ. ನಮ್ಮಮ್ಮನೂ ಕೂಡ ಕೇಳ್ತಾ ಇದ್ರು ತುಂಬ ದಿನದಿಂದ ಬಿರಿಯಾನಿ ಬೇಕು ಅಂತ. ಸೊ ಅವಳು ಕೇಳಿದ್ಲು, ನಮ್ಮ ಮಮ್ಮಿನೂ ಕೇಳಿದ್ರು. ಸೊ ಇಬ್ಬರಿಗೂ ಸೇರಿ ಬಿರಿಯಾನಿ. ಸೊ ನಮ್ಮ ಕಡೆ ಈ ಥರ ಬಂದು ದೃಷ್ಟಿ ತೆಗಿತಾರೆ. ಅಂದರೆ ಚಿಕನ್ಗೆ ಮತ್ತು ಕಾಲ್ದೋಳು ಆಗಬಾರ್ದು ತಿನ್ನೋರಿಗೆ ಅಂತ ಈ ಥರ ನಿಲ್ಲಿಸ್ತಾರೆ. ಸೊ ಅವಾಗಿ ನಾನು ಅಭ್ಯಾಸ ಆಗೋಗ್ಬಿಟ್ಟಿದ್ದೆ. ಆ ಥರ ಮಾಡಿದ್ರೆ ಯಾವುದೇ ರೀತಿ ಹೊಟ್ಟೆ ನೋವು ಬರಲ್ಲ, ಏನೂ ಇಲ್ಲ ಅಂತ. ಸೊ ಇವಾಗ ಇದನ್ನು ಬೇಯಿಸಿಡೋಣ. ಇದಕ್ಕೆ ನಾನು ಇವಾಗ ಅರ್ಧ ನಿಂಬೆಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಇದು ಬಂದು ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ಊರ ಕಡೆ ಅಂದರೆ ನಮ್ಮ ಕೇರ್ನಗರ ಸೈಡ್ಸ್ ಎಲ್ಲ ಈ ಥರ ಎಲ್ಲ ಮಾಡ್ತಾರೆ. ಸೊ ನಿಂಬೆಹಣ್ಣು ಬಂದು ಈ ಥರ ಆ್ಯಡ್ ಮಾಡೋದು ನಮ್ಮ ಅಕ್ಕ ಅವ್ರ ಮನೇಲಿ ಮಾಡಿ ಇಷ್ಟಪಟ್ಟಿದ್ದಾರೆ ಅಂತೇಳಿ ನನಗೂ ಹೇಳಿದ್ಲು. ಸೊ ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಇವಾಗ ಇದನ್ನು ಬೇಗ ಬಿಟ್ಬಿಡೋಣ. ಹಾಗೆ ಇದು ಮಧ್ಯ ಮಧ್ಯ ತಿರುವಿ ರೈಸು, ಇಲ್ಲ ಅಂದರೆ ತಾಳ ಸಿಗ್ಬಿಡುತ್ತೆ. ಸೊ ಅವಾಗ ಮಧ್ಯ ತಿರುಗ್ತಾರೆ. ಸೊ ಇದನ್ನ ಚೆನ್ನಾಗಿ ಮುಚ್ಬಿಡೋಣ. ಇದನ್ನು ಸವಸಕ್ಕೆ ಹೋಗ್ಬಾರ್ದು. ಬಿರಿಯಾನಿ ಮಾಡ್ತಾ ಹಾಗೆ ಕಬಾಬ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. 2 ಒಟ್ಟೊಟ್ಟಿಗೆನೆ. ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಮೈ ಫಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ, ಮಗು ಆಗಿದ್ದಿದ್ರೆ ಓಕೆ. ಇಗ್ನೋರ್ ಮಾಡಿ. ರೆಸಿಪಿ ಇದು ಟ್ರೈ ಮಾಡಿ ಕಮೆಂಟ್ ಮಾಡಿ, ಓಕೆನಾ? ಆಲ್ಮೋಸ್ಟ್ ಬಿರಿಯಾನಿ
ರೆಡಿ ಇವಾಗ. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು, ಅದಕ್ಕೆ ಸ್ವಲ್ಪ ರೈಸ್ ಥರ ಬಂದಿದೆ. ಬಟ್ ನೀವು ಮಾಡಬೇಕಾದ್ರೆ ನೀರು ನೋಡ್ಕೊಂಡು ಹಾಕಿ. ನಾನು ಹಾಕ್ತೆ, ಬಟ್ ಆದರೂ ಒಂದು ಸ್ವಲ್ಪ ಮುದ್ದೆ ಸರಿ ಆಗಿದೆ. ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಓಕೆನಾ. ಇದೇ ಥರ ರೆಸಿಪಿ ಬೇಕು ಅಂತಂದರೆ ನನ್ನ ಫಾಲೋ ಮಾಡಿ ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀರ್ತನ ಹೋಮ್ ಕಿಚನ್. ಓಕೆ, ಪ್ಲೇಟ್ ಡೆಕೋರೇಷನ್ ಮಾಡೋಣ. ಪ್ಲೇಟ್ ಮಾಡೋಣ, ನೀವು ಮಮ್ಮಿ ಕೊಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಸಾಲೆ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೊಂದು ನಿಂಬೆಹಣ್ಣು. ಸೊ ಅವಾಗೆ ಹೇಳಿದಾಗ ಕಬಾಬ್ ಮಾಡಿದೆ ಅಂತ. ಸೊ ಕಬಾಬ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಇವಾಗ ನಮ್ಮ ಮಮ್ಮಿಗೆ ಕೊಡ್ತೀನಿ, ಅವ್ರು ಏನು ಹೇಳ್ತಾರೆ ನೋಡೋಣ. ಮಮ್ಮಿಗೆ ಕೊಟ್ಟಿದ್ದೀನಿ, ತಿಂದ್ಬಿಟ್ಟು ಹೇಗೇನು ಹೇಳ್ತಾರೆ ನೋಡೋಣ. ಅಮ್ಮ ತಿನ್ನಿ. ಅಮ್ಮ ಹೇಗಿದೆ? ಸೂಪರ್ ಮಗಳೇ. ಥ್ಯಾಂಕ್ ಯು ಅಮ್ಮ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ. ನಮ್ಮಮ್ಮ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ. ಸೊ ನೀವು ಟ್ರೈ ಮಾಡಿ. ಮತ್ತೆ ಭೇಟಿಯಾಗೋಣ.